ಬೇಕಾ ಮೈಕ್ ಬೇಕಾ? ನಿನ್ನೆ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ನಡೆದಂತಹ ಹಲ್ಲೆ ದಾಳಿ ಏನಿದೆ, ರಾಜ್ಯದಲ್ಲಿ ಒಂದು ಆತಂಕದ ವಾತಾವರಣ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗದಲೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ. ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆ ನಡೆಯುತ್ತೆ ಎನ್ನುವಂಥ ಪೂರ್ವ ನಿಶ್ಚಯ ಗೊತ್ತಿದ್ರೂ ಕೂಡ ಪೊಲೀಸರು ಸೂಕ್ತವಾದಂಥ ಬಂದೋಬಸ್ತನ್ನು ಮಾಡದೆ ಮೆರವಣಿಗೆಯ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನು ಮಾಡಿ ಚಪ್ಪಲಿಯನ್ನು ಎಸೆತವನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಆ ಪಟ್ಟಣದಲ್ಲಿ ಸಂಭವಿಸಿದೆ. ನಾನು ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ. ಅತ್ಯಂತ ಪೂರ್ವಯೋಜಿತವಾಗಿ ನಡೆದಂಥ ಕೃತ್ಯ ಅನ್ನುವಂಥದ್ದು ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇದೆ. ಮಸೀದಿಯ ಮೇಲ್ಭಾಗದಿಂದ ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ದಾರೆ, ಕಲ್ಲುಗಳನ್ನು ಸಂಗ್ರಹ ಮಾಡಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟಗಳು ನಡೆದಿದೆ. ಹಿಂದೂ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ರೋಲಿಂಗ್ ಶಟರ್ಗಳನ್ನು ಓಪನ್ ಮಾಡಿ ಆ ಅಂಗಡಿಗಳಿಗೆ ಬೆಂಕಿಗಳನ್ನು ಹಾಕಿದ್ದಾರೆ. ಒಂದು ರೀತಿ ಪೂರ್ವಯೋಜಿತವಾಗಿ ಕೃತ್ಯ ನಡೆದಿದೆ ಅಂತೇಳಿ ಅನ್ನಿಸ್ತಾ ಇದ್ರೂ ಕೂಡ ಮಾನ್ಯ ಗೃಹ ಸಚಿವರು ಇದನ್ನು ಸಣ್ಣ ಗಲಾಟೆ ಎನ್ನುವಷ್ಟರ ಮಟ್ಟಿಗೆ ಓಲೈಕೆಯ ರಾಜಕಾರಣ ನಡೀತಾ ಇರುವಂಥದ್ದು ಅತ್ಯಂತ ಖಂಡನೀಯ. ಧಾರ್ಮಿಕ ಮೆರವಣಿಗೆಯ ಮೇಲೆ ಕಲ್ಲು ಸಂಗ್ರಹವನ್ನು ಮಾಡಿ ಕಲ್ಲು ತೂರಾಟವನ್ನು ಮಾಡಿದಾಗಲೂ ಕೂಡ ಸರ್ಕಾರ ಈ ಕೃತ್ಯವನ್ನು ಖಂಡಿಸೋದಿಲ್ಲ ಅಂತಂದರೆ ಯಾವ ಪ್ರಮಾಣದ ಓಲೈಕೆಗೆ ಸರ್ಕಾರ ಮುಂದಾಗಿದೆ ಎನ್ನುವಂಥದ್ದು ಆಶ್ಚರ್ಯವನ್ನು ತಂದೊಡ್ತಾ ಇದೆ. ನಿನ್ನೆ ನಾನು ಅಲ್ಲಿ ಹೋದಾಗ ಸ್ಥಳೀಯರು ನನ್ನ ಹತ್ರ ಬಂದಿದ್ದರು. ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನು ಬಂಧನ ಮಾಡಿದ್ದಾರೆ. ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ನಾನು ಸರ್ಕಾರವನ್ನು ಕೇಳ್ತೇನೆ, ಗಣೇಶೋತ್ಸವದ ಸಮಿತಿಯ ಮೇಲೆ ನೀವು ಕೇಸನ್ನು ಹಾಕ್ತೀರಿ ಅಂತಾದರೆ ಮಸೀದಿಯ ಮಂಡಳಿಯ ಬಗ್ಗೆ ನಿಮ್ಮ ಮೌನ ಯಾಕೆ? ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಯಾಕೆ ನೀವು ಮೌನವಾಗಿದ್ದೀರಿ? ಗಣೇಶೋತ್ಸವದ ಮೆರವಣಿಗೆಯನ್ನು ಮಾಡಿದ್ದೇ ತಪ್ಪಾಗಿದೆಯಾ? ಹಾಗಾದರೆ ಈ ಸರ್ಕಾರ ಬಂದು 1.25 ವರ್ಷದ ಅವಧಿಯಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಘಟನೆ ಇರ್ಬೋದು, ಕೋಲಾರದಲ್ಲಿ ನಡೆದಂಥ ಘಟನೆ ಇರ್ಬೋದು, ಅದೇ ಮಂಡ್ಯದಲ್ಲಿ ಹನುಮ ಧ್ವಜಕ್ಕೆ ಸಂಬಂಧಪಟ್ಟಂಥ ಗಲಾಟೆ ಇರ್ಬೋದು, ಇವೆಲ್ಲವನ್ನೂ ಕೂಡ ನೋಡಿದಾಗ ಗೃಹ ಇಲಾಖೆ SDPIಯ ಕಪಿಮುಷ್ಟಿಗೆ ಸಿಕ್ಕಿದೆ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಮೂಡಿಬರ್ತಾ ಇದೆ. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ಕರ್ನಾಟಕವನ್ನು ತಾಲಿಬಾನ್ ಮಾಡಲಿಕ್ಕೆ ಬಿಡಬೇಡಿ, ಕರ್ನಾಟಕ ಬಾಂಗ್ಲಾ ಆಗಲಿಕ್ಕೆ ಬಿಡಬೇಡಿ. ಮುಕ್ತವಾಗಿ ಗಣೇಶೋತ್ಸವದ ಆಚರಣೆಗಳು ನಡೀಬೇಕು. ಗಣೇಶೋತ್ಸವದ ಮೆರವಣಿಗೆಗಳು ವಿಜೃಂಭಣೆಯಿಂದ ನಡೀಬೇಕು. ಕರ್ನಾಟಕದ ಯಾವುದೇ ಭಾಗದಲ್ಲಿ ಈದ್ ಮಿಲಾದಿನ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟಗಳು ನಡೆದಿಲ್ಲ, ನಡಿಬಾರ್ದು. ಆದರೆ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಆದಾಗ ಸರ್ಕಾರ ಸಣ್ಣ ಘಟನೆ ಅಂತ ಹೇಳುತ್ತೆ ಅಂತಂದರೆ ಸರ್ಕಾರದ ಮೃದು ಧೋರಣೆಯೇ ಈ ರೀತಿಯ ಮತಾಂಧರಿಗೆ ಧೈರ್ಯವನ್ನು ತಂದೊಡ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡೋದು, ಯಾವ ಹಿಂದೂ ಅಂಗಡಿಗಳನ್ನು ಸುಟ್ಟಾಕಿದರೆ ಅವರಿಗೆ ಪರಿಹಾರವನ್ನು ತಕ್ಷಣ ಕೊಡಿ.
ಗಣೇಶೋತ್ಸವದ ಸಮಿತಿಯ ಪದಾಧಿಕಾರಿಗಳನ್ನು ಏನು ಬಂಧನ ಮಾಡಿ ಮೊಕದ್ದಮೆಯನ್ನು ಹಾಕಿದ್ದೀರಿ ಅದನ್ನು ವಾಪಸ್ ತೆಗೆದುಕೊಳ್ಳಿ. ಇದು ರಾಜ್ಯದ ಎಲ್ಲ ಗಣೇಶೋತ್ಸವ ಸಮಿತಿಗಳಿಗೆ ಒಂದು ಕೆಟ್ಟ ಸಂದೇಶವಾದಂತಾಗುತ್ತೆ. ಆ ಮೊಕದ್ದಮೆಯನ್ನು ನೀವು ಮುಂದುವರಿಸಿದ್ರೆ ಆ ಮೊಕದ್ದಮೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ, ಇನ್ನು ಮುಂದಿನ ಕೆಲವು ದಿನಗಳ ಕಾಲ ನಡೆಯುವಂಥ ಎಲ್ಲ ವಿಸರ್ಜನೆಗಳಿಗೆ, ಗಣೇಶೋತ್ಸವದ ವಿಸರ್ಜನೆಗಳಿಗೆ ಸರ್ಕಾರ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು. ವಿಜೃಂಭಣೆಯಿಂದ ಗಣೇಶೋತ್ಸವ ವಿಚಾರಣೆಗಳು ನಡೆಯುವಂತೆ ಸರ್ಕಾರವೇ ನೋಡಿಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಎರಡನೇದು, ಈ ಸರ್ಕಾರ ಬಂದ ನಂತರ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಬಿದ್ದು ಎಲ್ಲ ಬೆಲೆ ಏರಿಕೆಗಳನ್ನು ಸರ್ಕಾರ ಆರಂಭದಲ್ಲಿ ಜಾಸ್ತಿ ಮಾಡ್ತು. ಹಾಲಿನ ದರವನ್ನು ಜಾಸ್ತಿ ಮಾಡ್ತು, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಸರ್ಕಾರ ಜಾಸ್ತಿ ಮಾಡ್ತು, ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡ್ತು, ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ಹಲವು ದಾಖಲಾತಿಗಳನ್ನು ಪಡೀಲಿಕ್ಕೆ ಬೆಲೆಯನ್ನು ಏರಿಕೆ ಜಾಸ್ತಿ ಮಾಡಿದರು. ಬೆಲೆ ಏರಿಕೆಯನ್ನು ಮಾಡಿದ ನಂತರ ಈಗ ಸರ್ಕಾರ ಹಲವು ಯೋಜನೆಗಳಿಗೆ ಕತ್ತರಿಯನ್ನು ಹಾಕುವಂಥ ಪ್ರಯತ್ನಕ್ಕೆ ಆರಂಭ ಮಾಡಿದೆ. ಕರ್ನಾಟಕದ ಈಗಿನ ಸುತ್ತೋಲೆ ಸುಮಾರು 11 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ. ನಾನು ಸರ್ಕಾರವನ್ನು ಕೇಳ್ತೇನೆ, ಯಾಕೆ 11 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಹೊರಟಿದ್ದೀರಿ? ನಿಮಗೇನು ಸಮಸ್ಯೆ ಆಗಿದೆ? ಈಗ ಯಾವುದೋ ಕಾನೂನಿನ ತೊಡಕುಗಳನ್ನು ಹೇಳಿ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ಗಳನ್ನು ಕೊಡ್ತಾ ಇದ್ದೀರಿ. ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಬೇಕಾದ್ರೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ, ಕರ್ನಾಟಕದ ಯೋಜನೆಗಳ ಪರಿಕಲ್ಪನೆ ಇಲ್ಲದೆ ಯೋಜನೆಗಳನ್ನು ಜಾರಿ ಮಾಡಿದ್ರಿ. ಈಗ ಅದಕ್ಕೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲಿಕ್ಕೆ ಬೆಲೆ ಏರಿಕೆಯನ್ನು ಮಾಡಿದ್ರಿ. ಈಗ ಇನ್ನೊಂದು ಕಡೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದ್ರ ಮುಖಾಂತರ ಫಲಾನುಭವಿಗಳನ್ನು ಕಟ್ಟು ಮಾಡಲಿಕ್ಕೆ, ಫಲಾನುಭವಿಗಳ ಪಟ್ಟಿಯನ್ನು ಕತ್ತರಿ ಮಾಡಲಿಕ್ಕೆ ಸರ್ಕಾರ ಹೊರಟಿರುವಂಥದ್ದು ಅತ್ಯಂತ ದುರದೃಷ್ಟಕರ. ಯಾವುದೇ ಕಾರಣಕ್ಕೆ ಈ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು. BPL ಕಾರ್ಡ್ಗಳನ್ನು ವಿಶೇಷವಾಗಿ 11 ಲಕ್ಷ BPL ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲಿಕ್ಕೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ತಹಸೀಲ್ದಾರ್ ಮುಖಾಂತರ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ. BPL ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ, ಹೊಸದಾಗಿ ಪಿಂಚಣಿ ಯೋಜನೆಗೆ, ಅದು ವೃದ್ಧಾಪ್ಯ ಯೋಜನೆ ಇರ್ಬೋದು, ವಿಧವಾ ವೇತನ ಇರ್ಬೋದು, ಈ ರೀತಿ ಪಿಂಚಣಿ ಯೋಜನೆಗಳಿಗೆ ಅರ್ಜಿಯನ್ನು ತೆಗೆದುಕೊಳ್ಳೋದನ್ನೇ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ. ನಿನ್ನೆ ಸರ್ಕಾರ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ. ಮುಂದಿನ ಸೂಚನೆ ಬರುವವರೆಗೆ ತಾತ್ಕಾಲಿಕವಾಗಿ ಎಲ್ಲ ಸೇವೆಯನ್ನು ತಡೆ ಹಿಡಲಾಗಿದೆ ಅಂತೇಳಿ ಸರ್ಕಾರದ ಆನ್ಲೈನ್ನಲ್ಲಿ ವೆಬ್ಸೈಟ್ನಲ್ಲಿ ಹೇಳಿಬಿಟ್ಟಿದ್ದಾರೆ. ಅಂದರೆ ಯಾರೂ ಕೂಡ ಪಿಂಚಣಿಗೆ ಅರ್ಜಿ ಸಲ್ಲಿಸಬಾರ್ದು ಅನ್ನುವಂಥದ್ದು, ಅದು ಮುಂದೆ ಹೋಗಬೇಕು ಅನ್ನುವಂಥದ್ದು. ಒಂದು ಕಡೆ ರೇಷನ್ ಕಾರ್ಡ್ಗಳಿಗೆ ಹೊಸ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ಕೊಡ್ತಾ ಇಲ್ಲ, ಇನ್ನೊಂದು ಕಡೆ ಈಗ ಪಿಂಚಣಿಗೆ ಹೊಸ ಅರ್ಜಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ತಯಾರಿಲ್ಲ. ಮತ್ತೊಂದು ಕಡೆ BPL ಕಾರ್ಡ್ಗಳನ್ನು 11 ಲಕ್ಷ BPL ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲಿಕ್ಕೆ ಹೊರಟಿರುವಂಥದ್ದು. ಇವೆಲ್ಲವೂ ಕೂಡ ಒಂದು ಜನವಿರೋಧಿಯಾದಂಥ ನಿಲುವಿದೆ. ಇದು ನಾವೆಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೀತಿಯ ರೇಷನ್ ಕಾರ್ಡ್ಗಳನ್ನು, BPL ಕಾರ್ಡ್ಗಳನ್ನು ಯಾರನ್ನ ರದ್ದು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಹೋರಾಟಕ್ಕೆ ಈಗಾಗಲೇ BJP ಸಿದ್ಧತೆಯನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ BPL ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ. ಇನ್ನು ಕೊನೆಯದು, BJPಯ ಸದಸ್ಯತಾ ಅಭಿಯಾನ ಆರಂಭ ಆಗಿದೆ. ಕರ್ನಾಟಕದಲ್ಲಿ ಮೊನ್ನೆ 2ನೇ ತಾರೀಕಿನಿಂದ ಆರಂಭ ಆಗಿರುವಂಥ ಈ ಸದಸ್ಯತಾ ಅಭಿಯಾನ ಕರ್ನಾಟಕದಲ್ಲಿ 1.5 ಕೋಟಿ ಸದಸ್ಯರನ್ನು ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಟುಕೊಂಡು ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಥ ಅಭಿಯಾನವನ್ನು, ಸಭೆಗಳನ್ನು ನಡೆಸ್ತಾ ಇದ್ದೇವೆ. ನಾನು ಆ ಹಿನ್ನೆಲೆಯಲ್ಲಿಯೇ ಇವತ್ತು ಬೆಳಗಾವಿ ವಿಭಾಗದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಮುಂದಿನ 15 ದಿನದ ಒಳಗೆ, ಅಂದರೆ ಸೆಪ್ಟೆಂಬರ್ 30ನೇ ತಾರೀಕಿನ ಒಳಗೆ
ಮೊದಲ ಹಂತದ ಮೆಂಬರ್ಶಿಪ್ ಅಭಿಯಾನವನ್ನು ಮುಗಿಸಬೇಕು ಅನ್ನುವಂಥ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಪ್ರತಿ 3 ವರ್ಷಕ್ಕೊಂದ್ಸರಿ ನಮ್ಮ ಸಂಘಟನೆಯಲ್ಲಿ ಈ ರೀತಿ ಸದಸ್ಯತಾ ಅಭಿಯಾನ ನಡೆಯುತ್ತೆ. ದೊಡ್ಡ ಪ್ರಮಾಣದಲ್ಲಿ BJPಯ ಸದಸ್ಯರಾಗಬೇಕು ಅನ್ನುವಂಥ ವಿನಂತಿಯನ್ನು, ವಿಕಸಿತ ಭಾರತಕ್ಕೆ BJPಯ ಸದಸ್ಯರಾಗಿ ಎನ್ನುವಂಥ ಕರೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಬೆಳಗಾವಿಯಲ್ಲಿಯೂ ಕೂಡ ಎಲ್ಲ ಬೂತ್ಗಳಲ್ಲಿ ಈ ಸದಸ್ಯತಾ ಅಭಿಯಾನಕ್ಕೆ ಬೇಕಾದಂಥ ಚಾಲನೆಯನ್ನು ಈಗಾಗಲೇ ಕೊಟ್ಟಿದೆ. ಗಣೇಶೋತ್ಸವದ ನಂತರ, ಗಣೇಶೋತ್ಸವದ ವಿಸರ್ಜನೆಯ ನಂತರ ಇದಕ್ಕಿನ್ನಷ್ಟು ವೇಗವನ್ನು ಕೊಟ್ಟು ಕರ್ನಾಟಕದಲ್ಲಿ 1.5 ಕೋಟಿ ಮೆಂಬರ್ಶಿಪ್ಪನ್ನು ಮಾಡುವಂಥ ಗುರಿಯನ್ನು ತಲುಪಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಮೀಸಲಾತಿ ಕಾಂಗ್ರೆಸ್ ಯಾವತ್ತೂ ಕೂಡ ಮೀಸಲಾತಿಯ ಪರವಾಗಿ ಇರಲಿಲ್ಲ. ಕಾಂಗ್ರೆಸ್ ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಮಾತ್ರ ಇಟ್ಕೊಂಡಿದ್ದು, ಮನಸ್ಸಿನ ಒಳಗೆ ಎಲ್ಲ ಸಂದರ್ಭದಲ್ಲಿ ಸಂವಿಧಾನದ ವಿರೋಧಿ ನಿಲುವುಗಳನ್ನೇ ತೆಗೆದುಕೊಂಡಿದ್ದು. ಸಂವಿಧಾನಕ್ಕೆ ವಿರುದ್ಧವಾಗಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಕಾಂಗ್ರೆಸ್ಸು. ಕಾಶ್ಮೀರದಲ್ಲಿ ಇವತ್ತಿಗೂ ಕೂಡ ಮೀಸಲಾತಿಯ ವಿರೋಧವಾಗಿರುವಂಥ ನ್ಯಾಷನಲ್ ಕಾನ್ಫರೆನ್ಸಿನ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರುವಂಥದ್ದು ಕಾಂಗ್ರೆಸ್ಸು. ಇವತ್ತು ಅವರು ಅಮೇರಿಕಕ್ಕೆ ಹೋದ ನಂತರ ಬಹಿರಂಗವಾಗಿ ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ. BJP ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ರದ್ದು ಮಾಡಲಿಕ್ಕೆ ಬಿಡೋದಿಲ್ಲ. ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ಕೋಟ್ಯಾಂತರ ಜನ ಇವತ್ತು ಖಂಡಿಸ್ತಾರೆ. ಮೀಸಲಾತಿಯ ವಿರೋಧಿ ಕಾಂಗ್ರೆಸ್ಸನ್ನು ಇನ್ನು ಜನ ತಿರಸ್ಕರಿಸ್ತಾರೆ. BJP ಇರುವ ತನಕ ಮೀಸಲಾತಿಯನ್ನು ರದ್ದಾಗಲಿಕ್ಕೆ ನಾವು ಬಿಡೋದಿಲ್ಲ. ಥ್ಯಾಂಕ್ ಯು ಸರ್. ಇದೆಯಾ? ಈಗಾಗಲೇ ಆ ಥರದ ನಿಶ್ಚಯ ಏನಾಗಿಲ್ಲ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯನ್ನು ಕೇಂದ್ರೀಕೃತವಾಗಿ ಹೋರಾಟವನ್ನು ರೂಪಿಸಬೇಕು ಅನ್ನುವಂಥದ್ದು ಪಾರ್ಟಿಯ ಒಳಗೆ ಚರ್ಚೆ ನಡೀತಾ ಇದೆ. ಬಹುಶಃ ಇನ್ನೊಂದು ವಾರದಲ್ಲಿ ಆ ಹೋರಾಟದ ಸ್ವರೂಪ ಏನಿರಬೇಕು ಅನ್ನೋದನ್ನು ಪ್ರಕಟ ಮಾಡ್ತೀವಿ. ಮೇಲ್ನೋಟದಲ್ಲೂ ಇಲ್ಲ, ಒಳನೋಟದಲ್ಲೂ ಇಲ್ಲ, ಎಲ್ಲ ಒಂದೇ ಬಾಗಿಲು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಲ್ಲ ಪ್ರಮುಖರು ಒಟ್ಟು ಕೂತು ಸೌಹಾರ್ದಯುತವಾಗಿ ಮಾತುಕತೆಗಳನ್ನು ಮಾಡಿದ್ದೇವೆ. ಕರ್ನಾಟಕದಲ್ಲಿ ಪಾರ್ಟಿಯನ್ನು ಒಂದು ಧ್ವನಿಯಾಗಿ ಸಂಘಟಿಸಲಿಕ್ಕೆ ಏನು ಬೇಕು ಆ ಎಲ್ಲ ಭಾವನೆಗಳನ್ನು ನಿನ್ನೆ ಹಂಚ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯಾದಂಥ ಕ್ರಮಗಳಾಗಬಾರ್ದು ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಪರಸ್ಪರ ಮಾತಾಡ್ಕೊಂಡಿದ್ದೇವೆ. ನಮ್ದು ಏನಿದ್ರೂ ಕೂಡ ಈಗ ಒಂದೇ ಗುರಿ, ಕರ್ನಾಟಕದಲ್ಲಿರುವಂಥ ಹಗರಣಗಳ ಸರ್ಕಾರದ ವಿರುದ್ಧ ಒಂದು ಧ್ವನಿಯಾಗಿ ಕೆಲಸವನ್ನು ಮಾಡಬೇಕು. ಜನಪರವಾದಂಥ ಯೋಜನೆಗಳು ಜಾರಿಯಾಗಿ ಬರಲಿಕ್ಕೆ ಬೇಕಾದಂಥ ಎಲ್ಲ ಹೋರಾಟವನ್ನು BJP ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಿನ್ನೆ ಸಭೆಯಲ್ಲಿ ಮಾಡಿದ್ದೇವೆ. ಅಭಿಪ್ರಾಯ ಭೇದಗಳು ಸಹಜವಾಗಿರುತ್ತೆ. ಅಭಿಪ್ರಾಯಗಳು ಒಂದು ರಾಜಕೀಯ ಪಾರ್ಟಿನಲ್ಲಿ ಅಭಿಪ್ರಾಯ ಭೇದಗಳು ಇರಬಾರ್ದು ಅಂತೇನಿಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇದ್ದಿದ್ದೆ. ಅದೆಲ್ಲದನ್ನು ಕೂಡ 4 ಗೋಡೆಗಳ ಮಧ್ಯೆ ನಿನ್ನೆ ಬಗೆಹರಿಸ್ಕೊಂಡಿದೆ. ನಿನ್ನೆ ಅದೆಲ್ಲದನ್ನು ಮಾತಾಡಿದ್ದಾರೆ. ನಾನು ಹೇಳಿದ್ನಲ್ಲ ಅದನ್ನು, ನಿನ್ನೆ ಸಭೆ ಆಗಿದೆ, ನಿಮ್ಗೆ ಗೊತ್ತಿರಬೇಕಲ್ಲ. ನಿನ್ನೆ ಆ ಸಭೆ ಆಗಿದೆ, ಎಲ್ಲ ವಿಷಯಗಳು ಚರ್ಚೆ ಆಗಿದೆ. ಯಾರು ಏನು ತಪ್ಪು ಮಾಡಿದರೆ ಅದನ್ನು ಅವರವರೇ ತಿದ್ದುಕೊಳ್ಬೇಕು ಅನ್ನೋಂಥದ್ದು ಕೂಡ ಆಗಿದೆ. ಈ ರೀತಿ ಒಂದು ಸ್ವಯಂ ನಿಯಂತ್ರಣವನ್ನು, ಸ್ವಯಂ ತಿದ್ದುಪಡಿಯನ್ನು ಮಾಡಿಕೊಳ್ಳುವಂಥ ಪದ್ಧತಿ ನಮ್ಮ ಪಾರ್ಟಿನಲ್ಲಿ ಆಗಾಗ ನಡೀತಾ ಇರುತ್ತೆ. ನಿನ್ನೆ ಆ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗೇನಿಲ್ಲ, ನಿನ್ನೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಸಭೆ ಆಗಿದೆ. ಹೌದು, ಆಗಿದೆ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಸಭೆ ಆಗಿದೆ. ಅಲ್ಲ, ಪಾದಯಾತ್ರೆ ನಾನು ಹೇಳೋದಿಲ್ಲ. ಹೋರಾಟ ಯಾವ ರೀತಿ ಇರಬೇಕು, ಪಾದಯಾತ್ರೆ ಆಗಬೇಕು, ದೊಡ್ಡ ರ್ಯಾಲಿ ಆಗಬೇಕು, ಇದು ಚರ್ಚೆ ಆಗಿದೆ. ಇನ್ನೊಂದು 2-3 ದಿನದಲ್ಲಿ ಪ್ರಕಟ ಆಗುತ್ತೆ. ನಾಗಮಂಗಲ ತಗೊಂಡಿದ್ದೀವಿ.
ಸಾಕಷ್ಟು ಪ್ರಕರಣಗಳನ್ನು ನಾನೇ ಕ್ಯಾಬಿನೆಟ್ನಲ್ಲಿದ್ದೆ, ಸಾಕಷ್ಟು ಪ್ರಕರಣಗಳು ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬಂದಿದೆ, ಆ ರೀತಿಯಾದಂಥ ನೂರಾರು ಪ್ರಕರಣಗಳನ್ನು ನಮ್ಮ ಸರ್ಕಾರದಲ್ಲಿ ನಮ್ಮ ಕ್ಯಾಬಿನೆಟಲ್ಲಿ ವಾಪಸ್ ತೊಗೊಂಡಿದೆ. ಹೊಂದಾಣಿಕೆ ರಾಜಕೀಯವನ್ನು BJP ಯಾವತ್ತೂ ಕೂಡ ಒಪ್ಪೋದಿಲ್ಲ. ಯಾವುದೋ ಜಿಲ್ಲೆಗಳಲ್ಲಿ ಆ ರೀತಿಯಾದಂಥ ಈ ರೀತಿ ಯಾವುದೋ ಜಿಲ್ಲೆಗಳಲ್ಲಿ ಆಗಿದ್ದರೆ ಅದನ್ನು ರಾಜ್ಯಾಧ್ಯಕ್ಷರು ಮತ್ತು ಹೈಕಮಾಂಡ್ ಗಮನಿಸಿದೆ, ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತೆ. ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಬಹಿರಂಗವಾಗಿ ಮಿಲಾಪಿ ಕುಸ್ತಿಯಾಗಿದೆ. ನನ್ನ ಮಾಹಿತಿಗಿಲ್ಲ. ಅಲ್ಲಿ ಕಾಂಗ್ರೆಸ್ ಮತ್ತು ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.